ನನಗೆ ನರೇಂದ್ರ ಮೋದಿ ಅವರು ನಿಮ್ಮ ಜೊತೆ ಸರ್ಕಾರ ನಾನು ಮಾಡದ್ನಲ್ಲ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಹೇಳಿ. ಮಾತಾಡ್ತಿದ್ರೆ ನನಗೆ ತಾಜ್ ವೆಸ್ಟ್ ಎಂಡ್ ಅದು ಸಮಯ ಕಳ್ಕೊಂಡಿದ್ದ ಅಂತೇಳಿ. ಈಗೆಲ್ಲ 3 ದಿವಸ ಹೋಗಿದ್ರಲ್ಲ, ಇಲ್ಲಿ ಯಾವುದು ಅಲ್ಲೇ ಮಾಡಕ್ ಹೋಗಿದ್ದೆ? ಏನ್ ಸ್ಟ್ರಾಟಜಿ ಮಾಡಕ್ ಹೋಗಿದ್ರ? ಏನು ವಾಯುವಿಹಾರ? ಜನ ಬರಗಾಲದಲ್ಲಿ ಸಾಯ್ತಾ ಇದ್ದಾರೆ, ಕುಡಿಯೋ ನೀರಿಲ್ಲ. ವಾಯುವಿಹಾರ ಅಂತೇಳಿ ವಾಯುವಿಹಾರ ಮಾಡಕ್ ಹೋಗಿ ಇದು ನಿಮ್ಮ ಕಾರ್ಯಕ್ರಮ. ನಮ್ಮದಾಗಂತೂ ತಾಜ್ ವೆಸ್ಟ್ ಮಾತಾಡ್ತಿರ ಪದೇ ಪದೇ. ನಾನು ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ನಾಡಿನ ಬಡವರು ಆರೋಗ್ಯದ ಸಮಸ್ಯೆಗಳು ಒಳಗಾಗಿ ಬಂದಂತವರಿಗೆ 109 ಕೋಟಿ ಹಣವನ್ನ ಆರೋಗ್ಯದ ನಿಧಿಯಿಂದ ಪರಿಹಾರ ನಿಧಿ ಕೊಟ್ಟಂತದ್ದು ನಾನು ಬಡವರು ನೋಡಿದೆ. ವೆಸ್ಟ್ ಎಂಡ್ ಹೋಟೆಲ್ ಕೂತಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರೇ. ಒಂದು ದಿನ ನೆಮ್ಮದಿಯಿಂದ ಅಧಿಕಾರ ಮಾಡ್ಲಿಕ್ಕೆ ಬಿಟ್ರ ನನಗೆ ನರೇಂದ್ರ ಮೋದಿ ಅವರು, ಈ ದೇಶದ ಪ್ರಧಾನಮಂತ್ರಿಗಳು ನನಗೆ ಕರೆದು ಕೂಡಿಸಿ 1.5 ಗಂಟೆ ಅಡ್ವೈಸ್ ಮಾಡೋದು. ನೀನ್ ಏನ್ ಕಷ್ಟ ಪಡ್ತಾ ಇದೀಯ, ನೀನ್ ಮಾಡಿದಂತ ಒಳ್ಳೆ ಕೆಲಸಕ್ಕೆ ಬೆಲೆ ಇಲ್ಲ, ತೀರ್ಮಾನ ಮಾಡು, ಇವತ್ತು ರಿಸೈನ್ ಮಾಡು, ನಾಳೆ ಹೊಸದಾಗಿ ನನ್ನ ಬೆಂಬಲದೊಂದಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು. ಇದು ಅವರು ನನಗೆ ಕೊಟ್ಟಂತ ಏನೋ ಒಂದು ಸಲಹೆ. ನೀವೇನ್ ಕೊಟ್ರಿ ನನಗೆ? ನೀವು ಕೊಟ್ಟಿದ್ದೇನೆ. ಒಂದು ದಿನ ನೆಮ್ಮದಿಯಿಂದ ಸರ್ಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆದರೂ ನಾನು ಏನು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೆ, ಈ ನಾಡಿನ ರೈತರು ಆತ್ಮಹತ್ಯೆಗೆ ಶರಣೇನಾಗ್ತಾ ಇದೆ, ಒಂದು ಬಾರಿ ರೈತರ ಸಾಲವನ್ನು ಮನ್ನಾ ಮಾಡ್ಕೊಡ್ತೀನಿ, ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ, ಕುಟುಂಬ ಉಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸ್ವತಂತ್ರವಾಗಿ ನಾನು 120% ಬರಲಿಲ್ಲ. ನೀವು ಹೇಳಿದ್ರಿ ಅಧಿಕಾರ ಕೊಟ್ರಿ ನನಗೆ, ಅಧಿಕಾರ ಕೊಟ್ಟು ನಾನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದ್ರೆ ರೈತರ ಸಾಲ ಮನ್ನಾಗೂ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಯಾವ ಕಾರ್ಯಕ್ರಮಗಳು ಭಾಗ್ಯ ಕಾರ್ಯಕ್ರಮ ನಿಲ್ಲಬಾರದು. ನಾವು ಹಂಚಿಕೆ ಮಾಡಿರ್ತಕ್ಕಂಥ 1 ನಯಾ ಪೈಸಾ ಕಡಿಮೆ ಆಗ್ಬೋದು ಅಂತಲ್ಲ ಸಿದ್ದರಾಮಯ್ಯ ಅವರೇ. ನೀವು ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳನ್ನ ಮುಂದುವರಿಸಿ ನನ್ನ ರೈತರಿಗೆ 25,000 ಕೋಟಿ ಹಣವನ್ನ ಮನ್ನಾ ಮಾಡ್ತಕ್ಕಂಥದ್ದು ಕೇವಲ 14 ತಿಂಗಳು ಮಾಡ್ಕೊಂಡಿದೆ. ಅದಾದ ನಂತರ ನೀವು ಸರ್ಕಾರ ಹೋದ್ರೂ ಪರವಾಗಿಲ್ಲ ಅಂತೇಳಿ ನಾನು ಸ್ವಲ್ಪ ದೂರ ಸರ್ಕಾರ ಉಳಿಸಬೇಕು ಅಂತ ನಾನು ಆಸೆ ಪಡ್ಲಿಕ್ಕೂ ಹೋಗಿ ಗೊತ್ತಿತ್ತು. ನೀವು ಸರ್ಕಾರ ತೆಗೆ ಅದೇ ಇತಿಹಾಸ ಮಾಡೋದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಈ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಈಗೇನ್ ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರದ ಮೇಲೆ ಸರಿಯಾಗಿ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ನೀವು ಮನವಿ ಮಾಡಿ ಹಣವನ್ನು ಪಡೆಯತಕ್ಕಂಥ ಯೋಗ್ಯತೆ ಇದ್ರೆ ಪ್ರತಿನಿತ್ಯ ಸಂಘರ್ಷಕ್ಕೆ ಕಾಕೆಯನ್ನು ನಿಂತಿದ್ದೇವೆ. ಇದರಿಂದ ನೀವು ರಾಜ್ಯದ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಅಧಿಕಾರವನ್ನು ಯಾವ ರೀತಿ ಸ್ವಲ್ಪ ಸೌಮ್ಯ ಸ್ವಭಾವದಲ್ಲಿ ದುರಂಕಾರ ಬಿಡಿ, ದುರಂಕಾರ ಬಿಟ್ಟು ಅಧಿಕಾರ ನಡೆಸಿ. ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಅಲ್ಲಿ ಹೋಗಿ ನಿಮ್ಮ ರಾಜ್ಯದ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತಂದು ಯಾವ ರೀತಿ ಇವತ್ತು ಕೇಂದ್ರ ಸರ್ಕಾರದ ನೆರವನ್ನು ಪಡೆಯಬೇಕು ಆ ಕೆಲಸವನ್ನು ಮಾಡಿದರೆ ಈ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಈ ಒಂದು ಮೈತ್ರಿಯನ್ನ ಮಾಡಿರ್ತಕ್ಕಂಥದ್ದು, ನಾನು ವಿಜೇಂದ್ರ ಅವರು ನನಗಿಂತ ಚಿಕ್ಕವರಿರುವರು ಕ್ರಿಯಾಶೀಲರಿದ್ದಾರೆ. ಇವತ್ತು ನಾವೆಲ್ಲರೂ ಒಟ್ಟಾಗಿ 2006 ತಂದಂತ ಜನಪರವಾದಂತ ಸರ್ಕಾರ, ಜಾತ್ಯತೀತವಾದಂತ ಸರ್ಕಾರ, ಎಲ್ಲ ಸಮಾಜಗಳಿಗೆ ಗೌರವ ಕೊಡ್ತಕ್ಕಂಥ ಆಡಳಿತವನ್ನು ಅವತ್ತೇನು ಕೊಟ್ಟಿದ್ದೇವೆ. ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಮೈತ್ರಿ ಮಾಡಿದ್ದೇವೆ. ನಮ್ಮ ರಾಜ್ಯದ ಇವತ್ತು ಮೇಕೆದಾಟಿರಲಿ, ಕಾವೇರಿ ನೀರಿನ ಸಮಸ್ಯೆ ಇರಲಿ, ಅಲ್ಲಿಂದ ಅಪ್ಪರ ಕೃಷ್ಣ ಇರಲಿ, ಅಪ್ಪರ ಭದ್ರಾ ಇರಲಿ, ಅಲ್ಲಿಂದ ನಮ್ಮ ಆದಾಯ ಯೋಜನೆ ಇರಲಿ, ಇದೆಲ್ಲವನ್ನ ಮುಂದಿನ 5 ವರ್ಷದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಡೆಯತಕ್ಕಂಥ ಸರ್ಕಾರದಲ್ಲಿ ಕರ್ನಾಟಕದ 28 ಲೋಕಸಭಾ ಸದಸ್ಯರ ಜೊತೆಗೂಡಿ ಇವತ್ತು ನಾನು ಚುನಾವಣೆಗೆ ಲೋಕಸಭೆಗೆ ಮಂಡ್ಯದಲ್ಲಿ ನಿಂತಿರತಕ್ಕಂಥದ್ದು ಕೇವಲ ಟಿಎಡಿಎ ತಗೊಳ್ಳಿಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. 28 ಲೋಕಸಭಾ ಸದಸ್ಯರ ಜೊತೆಗೂಡಿ ನಮ್ಮ ರಾಜ್ಯದ 70 ವರ್ಷಗಳ ಸಮಸ್ಯೆಗಳಿಗೆ ಪರಿಹಾರಗಳೆಂದು ಹೋಗಿಲ್ಲ. ಆ ಪರಿಹಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮಗಳ ಧ್ವನಿಯಾಗಿ ಈ ನಾಡಿನ 6.5 ಕೋಟಿ ಜನತೆಯ ಧ್ವನಿಯಾಗಿ ಈ ನಾಡಿಗೆ ಬರಬೇಕಾದಂತ ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಕ್ಕಂಥ ಒಂದು ಶಪಥವನ್ನ ತೊಟ್ಟು ಇವತ್ತು ಬಿಜೆಪಿ ಜೊತೆಯಲ್ಲಿ ನಾನು ಕೈ ಜೋಡಿಸಿದ್ದೇನೆ. ನಾವು ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿದ್ದಾರೆ. ಇದನ್ನ ಈ ಒಂದು ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ಇವತ್ತೇನು ಈ ಸಂದೇಶ ಕೊಡ್ಲಿಕ್ಕೆ ಬಂದಿದ್ದೆ. ಆರೋಗ್ಯದ ಸಮಸ್ಯೆಗಳಿದೆ. ಇವತ್ತು
ನನಗೆ ಯಾವುದೇ ರೀತಿಯಲ್ಲೂ ನನ್ನ ವೈಯಕ್ತಿಕವಾದಂತ ನನ್ನ ಆರೋಗ್ಯದ ಸಮಸ್ಯೆಗಿಂತ ನಾಡಿಗೆ ಬಂದಿರತಕ್ಕಂತ ಇಂಥ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದ ಜನತೆ ಇವತ್ತು ತೊಡಗಿಸಬೇಕಾಗಿದೆ. ನಮ್ಮ ನಾಡಿನ ಜನತೆ ನನ್ನ ತಾಯಂದರಿಗೆ ಹೇಳ್ತೇನೆ, 2,000 ರೂಪಾಯಿಗೆ ಬೇಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬೇಡ. ಚುನಾವಣೆ ಅಂತಂದ್ರೆ ಸೀರೆ ಕೊಡೋದು, ಕುಕ್ಕರ್ ಕೊಡೋದು, ಇದು ರಾಜಕಾರಣ. ಇದಕ್ಕೆ ಮರಳಾಗಬೇಡಿ. ನಿಮ್ಮ ಬದುಕು, ನಿಮ್ಮ ಕುಟುಂಬಗಳ ಬದುಕು ಇನ್ನೊಬ್ಬರಿಗೆ ಕೈ ನೀಡಿ ಬದುಕತಕ್ಕಂಥ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಾನು ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಈ ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ. ಒಂದು ಅವಕಾಶವನ್ನು ಈ ಚುನಾವಣೆ ಮುಖಾಂತರ ನೀವು ತಿಳಿಸಿಕೊಳ್ಳತಕ್ಕಂಥ ನಿರ್ಧಾರ ಮುಂದೆ ಒಂದು ಜನಪರವಾದ ಸರ್ಕಾರವನ್ನ ಪುನಃ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಎರಡು ಪಕ್ಷಗಳ ಜೊತೆಗೂಡಿ ನಿಮ್ಮಗಳ ಒಂದು ಬದುಕಿಗೆ ಒಂದು ಹೊಸ ಕಾರ್ಯಕರ್ತವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಆಶೀರ್ವಾದವನ್ನ ಇದು ನೀಡಬೇಕು ಅಂತಕ್ಕಂಥ ಮನವಿಯನ್ನ ನನಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ಈ ಒಂದು ಪುಣ್ಯ ಭೂಮಿ, ಈ ಒಂದು ಸಾಂಸ್ಕೃತಿಕ ನಗರಿಯ ಮುಖಾಂತರ ನಾಡಿನ 28 ಲೋಕಸಭಾ ಕ್ಷೇತ್ರದ ತಂದೆ ತಾಯಿಗಳಿಗೆ ಮನವಿ ಮಾಡಲಿಕ್ಕೆ ಬಯಸಿದ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.